ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ಸಿಬಿಗೆ ಕೊನೆ ಪಂದ್ಯವಾಗಿದ್ದರಿಂದ ಆರ್ಸಿಬಿ ಇವತ್ತು ಗ್ರೀನ್ ಜೆರ್ಸಿ ಮೂಲಕ ಕಣಕ್ಕಿಳಿತಾ ಇದೆ. ಪ್ರತಿ ವರ್ಷ ತವರಿನಲ್ಲಿ ನಡೆಯುವಂತಹ ಕೊನೆಯ ಪಂದ್ಯದಲ್ಲಿ ಆರ್ಸಿಬಿ ಗೋ ಗ್ರೀನ್ ಎಂಬಂತೆ ಗ್ರೀನ್ ಜೆರ್ಸಿಯಲ್ಲಿ ಮೈದಾನಕ್ಕೆ ಪ್ರವೇಶ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಆರ್ಸಿಬಿ ಆಟಗಾರರು ಗ್ರೀನ್ ಬಟ್ಟೆಯಲ್ಲಿ ಕಂಗೊಳಿಸಲಿದ್ದಾರೆ. ಇಷ್ಟೇ ಅಲ್ಲದೆ ಹೋಟೆಲ್ನಿಂದ ಸ್ಟೇಡಿಯಂಗೆ ಬರೋಕೆ ಬಿಎಂಟಿಸಿ ಬಸ್ನಲ್ಲೇ ತೆರಳಿದ್ರು. ಇದು ಕೂಡ ವಿಶೇಷವಾಗಿತ್ತು. ಇವತ್ತು ಬೆಂಗಳೂರಿಗೆ ಕೊನೆಯ ಪಂದ್ಯವಾಗಿದ್ದರಿಂದ ಇವತ್ತು ಏನು ಬೆಂಗಳೂರಿನಲ್ಲಿ ನಡೆಯುವಂತಹ ಪಂದ್ಯ ಆರ್ಸಿಬಿಗೆ ಕೊನೆ ಪಂದ್ಯ ಇದು. ಈ ಹಿಂದೆ ಕೂಡ ಸಾಕಷ್ಟು ಸೋಲನ್ನ ಕಂಡಿದೆ. ಇವತ್ತು ಗ್ರೀನ್ ಬಟ್ಟೆಯಿಂದ ಅವರು ಅಂದರೆ ಗ್ರೀನ್ ಜರ್ಸಿಯಿಂದ ಇವತ್ತು ಕಣಕ್ಕಿಳಿತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆಶಿಕ್ ಇದ್ದಾರೆ. ಆಶಿಕ್, ಇವತ್ತು ಆರ್ಸಿಬಿಗೆ ಕೊನೆ ಪಂದ್ಯ, ಹೀಗಾಗಿ ಕೊನೆಯದ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಗ್ರೀನ್ ಜರ್ಸಿ ಮೂಲಕ ಕಣಕ್ಕಿಳಿತಾ ಇದೆ. ಯಾಕೆ ಈ ವಿಶೇಷ ಅಂತ? ಪ್ರಭು, ಏನು ಇವತ್ತು ಆರ್ಸಿಬಿಗೆ ತನ್ನ ತವರಿನಲ್ಲಿ ಕೊನೆಯ ಪಂದ್ಯವನ್ನು ಆಡ್ತಾ ಇದೆ. ಹೀಗಾಗಿ ಹಸಿರನ್ನ ಬೆಳೆಸಿ ಉಸಿರನ್ನ ಕಾಪಾಡಿ ಅನ್ನುವಂಥ ಒಂದು ಸಂದೇಶವನ್ನು ಸಾರೋಕೆ ಇವತ್ತು ಹಸಿರು ಬಟ್ಟೆಯನ್ನು ಗ್ರೀನ್ ಜೆರ್ಸಿಯಲ್ಲಿ ಆರ್ಸಿಬಿ ಕಣಕ್ಕಿಳಿತಾ ಇರುವಂತದ್ದು. ಹೀಗಾಗಿ ಇವರು ಅದೇ ಇದೊಂದು ಕಡೆ ಆದ್ರೆ ಇನ್ನು ಆರ್ಸಿಬಿ ಇವತ್ತು ಸ್ಟೇಡಿಯಂಗೆ ಹೋಗ್ತಾ ಇರುವಂತದ್ದು ಬಿಎಂಟಿಸಿ ಬಸ್ಗಳ ಮೂಲಕ. ಅದು ತುಂಬಾ ಬಿಎಂಟಿಸಿಗೆ ತುಂಬಾ ಒಂದು ಹೆಮ್ಮೆಯ ವಿಚಾರ. ಹೀಗಾಗಿ ಇವತ್ತು ನಾನು ಬಿಎಂಟಿಸಿ ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗುತ್ತೆ ಆ ಬಸ್ ಒಳಗಡೆ ಇದ್ದೀನಿ. ನಾವೀಗ ನೋಡ್ತಾ ಇರಬಹುದು ಬಿಎಂಟಿಸಿ ಓಲ್ವೋ B9R ಬಸ್ ಅನ್ನ ಇವತ್ತು ಆರ್ಸಿಬಿ ಪ್ಲೇಯರ್ಸ್ ಗಳಿಗೆ ಒದಗಿಸಿದ್ದಾರೆ. ಈ ಬಸ್ ಸಾಕಷ್ಟು ವೈಶಿಷ್ಟ್ಯಗಳನ್ನು ಹೊಂದಿದೆ. ಏನು ಅಂತಂದ್ರೆ ಈ ಬಸ್ಗಳ ಫೈರ್ ಎಕ್ಸ್ಟಿಂಗ್ವಿಷರ್ ಅನ್ನುವಂಥದ್ದು ಇದರೊಂದು ಹೊಸ ಫೀಚರ್ ಅನ್ನು ಅಳವಡಿಸಲಾಗಿದೆ. ಬರೀ ಆರ್ಸಿಬಿ ಪ್ಲೇಯರ್ಸ್ ಗಳು ಈ ಒಂದು ಬಸ್ ನಲ್ಲಿ ಸಂಚರಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಸಾಕಷ್ಟು ವಿಶೇಷತೆಗಳನ್ನ ಈ ಬಸ್ಗೆ ಒದಗಿಸಿದ್ದಾರೆ ಬಿಎಂಟಿಸಿ ಸಂಸ್ಥೆಯವರು. ನಾವೀಗ ನೋಡ್ತಾ ಇರಬಹುದು ಕೆಂಪು ಕಲರ್ನಂತ ಹಿಂದೆ ಫೈರ್ ಎಕ್ಸ್ಟಿಂಗ್ವಿಷರ್ ಅನ್ನೋ ಒಂದು ಫೀಚರ್ ಅಳವಡಿಸಿದ್ದಾರೆ. ಅದು ಯಾಕೆ ಅಂತಂದ್ರೆ ಅಕಸ್ಮಾತ್ ಏನಾದ್ರು ಬೆಂಕಿ ಅವಘಡ ಸಂಭವಿಸಿತು ಅಂದ್ರೆ ಅದರಿಂದ ಆ ಸಾಧನವನ್ನು ಬಳಸಿಕೊಂಡು ನಾವು ಪಾರಾಗಬಹುದು. ಇನ್ನೊಂದು ಕಡೆ ಪ್ರತಿ ಸೀಟ್ಗಳು ಕೂಡ ವೆಲ್ ಫರ್ನಿಶ್ಡ್ ಆಗಿರುವಂತದ್ದು. ನೀವೀಗ ನೋಡ್ತಾ ಇರಬಹುದು ಬಿಳಿ ಬಟ್ಟೆಯಿಂದ ಪ್ರತಿಯೊಂದು ಸೀಟ್ಗಳಿಗೆ ಒಂದು ಹೈಫೈ ಫರ್ನಿಶಿಂಗ್ ಟಚ್ ಕೂಡ ನೀಡಿದ್ದಾರೆ. ಇದರ ಜೊತೆಗೆ ಪ್ರತಿಯೊಂದು ಸೀಟ್ಗಳಲ್ಲೂ ಕೂಡ ಚಾರ್ಜಿಂಗ್ ಮಾಡುವ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಚಾರ್ಜಿಂಗ್ ಮಾಡುವ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗಿದೆ. ಪ್ರತಿಯೊಂದು ಸೀಟ್ ಕಾಲ್ಗಳು ಕೂಡ ಅಂತಹ ಒಂದು ವ್ಯವಸ್ಥೆಯನ್ನ ಬಿಎಂಟಿಸಿ ಬಸ್ ಅವರು ಒದಗಿಸಿದ್ದಾರೆ. ಅದರ ಜೊತೆಗೆ ಒಂದು ಸ್ಟಾಪ್ ಅನ್ನುವಂತ ಒಂದು ಹೊಸ ಫೀಚರ್ ಅನ್ನ ಇಲ್ಲಿ ಅಳವಡಿಸಿರುವಂತದ್ದು ಬಿಎಂಟಿಸಿ. ಈ ಸ್ಟಾಪ್ ಅಂತಂದ್ರೆ ಅಕಸ್ಮಾತ್ ಏನಾದರೂ ಅವಘಡ ಸಂಭವಿಸುವ ಎಚ್ಚರಿಕೆ ಅಥವಾ ಮುನ್ನೆಚ್ಚರಿಕೆ ಮೂಲಕ ಪ್ಯಾಸೆಂಜರ್ಸ್ಗಳು ಅಂದ್ರೆ ಆರ್ಸಿಬಿ ಪ್ಲೇಯರ್ಸ್ ಗಳಿಗೆ ಏನಾದರೂ ತೊಂದರೆ ಆಗಿದೆ ಅನ್ನುವಂಥದ್ದಾದ್ರೆ ಈ ಬಟನ್ ಅನ್ನು ನಾವು ಪ್ರೆಸ್ ಮಾಡಿ ತೋರಿಸಬಹುದು. ಈ ಬಟನ್ ಅಲ್ಲಿಗೆ ಡ್ರೈವರ್ ಸೀಟ್ ಏನಿದೆ ಆ ಡ್ರೈವರ್ಗೆ ಒಂದು ಕಮಾಂಡ್ ಅನ್ನು ನೀಡುತ್ತೆ. ಅದರ ಜೊತೆಗೆ ಈ ಬಸ್ನ ಸೆಕ್ಯೂರಿಟಿಯನ್ನು ನೋಡೋದಕ್ಕೆ ಶ್ವಾನದಳ ಕೂಡ ಇಲ್ಲಿ ಬಂದಿರುವಂತದ್ದು. ನಾವೀಗ ನೋಡ್ತಾ ಇರಬಹುದು ಶ್ವಾನದಳದ ಮೂಲಕ ಈ ಬಸ್ ಫುಲ್ ಸೆಕ್ಯೂರ್ ಆಗಿದೆಯಾ ಅಥವಾ ಏನಾದರೂ ಅವಘಡ ಸಂಭವಿಸುವ ಮುನ್ನೆಚ್ಚರಿಕೆ ಇದೆಯಾ ಅನ್ನುವಂಥದ್ದನ್ನು ಕೂಡ ಇವತ್ತು ಬಿಎಂಟಿಸಿ ಅವರು ಇದನ್ನು ಚೆಕ್ ಮಾಡ್ತಾ ಇದ್ದಾರೆ. ಇದರೆಲ್ಲದರ ಜೊತೆಗೆ ಒಂದು ಹ್ಯಾಮರ್ ಸಿಸ್ಟಮ್ ಅನ್ನು ಕೂಡ ಇಲ್ಲಿ ಬಳಸಿರುವಂತದ್ದು. ಹ್ಯಾಮರ್ ಸಿಸ್ಟಮ್ ಯಾಕೆ ಅಂತಂದ್ರೆ ಏನಾದರೂ ಅವಘಡ ಸಂಭವಿಸಿದೆ ಆದಲ್ಲಿ ಈ ಒಂದು ಗ್ಲಾಸ್ ಏನಿದೆ, ಈ ದೊಡ್ಡ ಗ್ಲಾಸ್ ಅನ್ನ ಹೊಡೆಯುವಂತಹ ಒಂದು ಸಾಧನ ಅದಾಗಿದೆ. ಅದನ್ನು ನಾವು ಕೆಳಗೆ ಎಳೆದ್ರೆ ಈ ಒಂದು ದೊಡ್ಡ ಮಟ್ಟದ ಗ್ಲಾಸ್ ಏನಿದೆ ಇದು ಮುರಿದು ಬೀಳುವಂತದ್ದು. ಪ್ರಭು, ಇದರೆಲ್ಲದರ ಜೊತೆಗೆ ಒಂದು ಸುಸಜ್ಜಿತವಾದಂತಹ ಇದನ್ನು ಇಲ್ಲಿ ಒದಗಿಸಿದ್ದಾರೆ. ಇವತ್ತು ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಿಎಂಟಿಸಿ ಸಂಸ್ಥೆಯಾದಂತಹ ಒಂದು ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಸರ್, ಆರ್ಸಿಬಿ ಪ್ಲೇಯರ್ಸ್ ಇವತ್ತು ಈ ಬಸ್ಸಲ್ಲಿ ಸಂಚರಿಸ್ತಾ ಇದ್ದಾರೆ, ಏನೆಲ್ಲ ಪ್ರಿಕಾಷನರಿ ನೀವು ಕೈಗೊಂಡಿದ್ದೀರಾ ಅಂತ? ಇದು ಹೊಸದಾಗಿ ಬಿಎಂಟಿಸಿ ಪರ್ಚೇಸ್ ಮಾಡಿರುವಂತಹ ವೋಲ್ವೋ ವಾಹನದಲ್ಲಿ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡೋದ್ರ ಬಗ್ಗೆ, ಸಮೂಹ ಸಾರಿಗೆಯನ್ನು ಪ್ರೋತ್ಸಾಹಿಸೋದ್ರ ಬಗ್ಗೆ ಆರ್ಸಿಬಿ ತಂಡ ಇವತ್ತು ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸುವ ಮೂಲಕ ಒಂದು ಸಂದೇಶವನ್ನು ಬೆಂಗಳೂರಿನ ನಾಗರಿಕರಿಗೆ ಕೊಡ್ತಾ ಇದೆ. ಈ ಬಸ್ಸಲ್ಲಿ ತಾವೀಗಾಗಲೇ ಹೇಳಿದಾಗೆ ನಾವು ಒಂದು ಸೇಫ್ಟಿ ಬಟನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಯಾವುದೇ ರೀತಿಯ ಒಂದು ತುರ್ತು ಸಂದರ್ಭದಲ್ಲಿ ಚಾಲಕರಿಗೆ ಸಂದೇಶ ಹೋಗೋ ರೀತಿಯಲ್ಲಿ ಪ್ರಯಾಣಿಕರು ಸೇಫ್ಟಿ ಬಟನ್ ಅನ್ನು ಪ್ರೆಸ್ ಮಾಡಬಹುದು. ಅದೇ ರೀತಿಯಲ್ಲಿ ವಿಕಲಚೇತನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವಿಲ್ಲಿ ಒಂದು ರ್ಯಾಂಪ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಿದ್ದೇವೆ. ಸೊ ಇದರಲ್ಲಿ ಈ ರ್ಯಾಂಪ್ ಓಪನ್ ಆಗುತ್ತೆ. ಓಪನ್ ಆದಾಗ ವಿಕಲಚೇತನರು ಅದೇ ರೀತಿಯಲ್ಲಿ ತಮ್ಮ ಏನು ಇದಿರುತ್ತಲ್ಲ ಅದರ ಮುಖಾಂತರ ಮಾಡಿದ್ರೆ ನೋಡಿ, ಇದನ್ನ ನಾವು ರಸ್ತೆಗೆ ಬಿಟ್ಟರೆ ವಿಕಲಚೇತನರು ನೇರವಾಗಿ ಇದಕ್ಕೆ ಬಸ್ಸನ್ನು ಹತ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ವಿಶಿಷ್ಟ ಲಕ್ಷಣವನ್ನು ಬಿಎಂಟಿಸಿ ಬಸ್ಸಲ್ಲಿ ಅಳವಡಿಸಿದ್ದೇವೆ.
ಸರ್ ಇನ್ನು ಈ RCB ಪ್ಲೇಯರ್ಸ್ಗಳು ಅಥವಾ ಈ ಪ್ಲೇಯರ್ಸ್ಗಳು ಇಂಥ ಸೀಟ್ನಲ್ಲಿ ಕುತ್ಕೊಳ್ಬೇಕು ಅನ್ನೋಂತ ಏನಾದರೂ ಡಿಸೈಡ್ ಇಲ್ಲ, ಅವರ ಅನುಕೂಲಕ್ಕೆ ಯಾವ ರೀತಿಯಲ್ಲಿ ಆಗುತ್ತೆ ಆ ರೀತಿಯಲ್ಲಿ ಅವರು ಇದನ್ನ ಮಾಡ್ಕೋಬಹುದು. ಮತ್ತೆ ಚಾಲಕರ ಬಳಿಯಲ್ಲೂ ಕೂಡ ಒಂದು ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ ಅನ್ನ ಇದೆ. ಅವರ ಚಾಲಕರು ಏನಾದ್ರು ತುರ್ತು ಸಂದರ್ಭದಲ್ಲಿ ಬಂದಾಗ ಆ ಬಟನ್ ಅನ್ನ ಕೂಡ ಪ್ರೆಸ್ ಮಾಡಬಹುದು. ಈಗಾಗಲೇ ಬೆಂಗಳೂರಿನ ನಗರದಾದ್ಯಂತ ಈ ಬಸ್ಗಳು ಸಂಚಾರ ಮಾಡ್ತಾ ಇದೆ. ಬೆಂಗಳೂರು ನಾಗರಿಕರಿಗೂ ಕೂಡ ತುಂಬಾ ಉಪಯೋಗವಾಗುವ ರೀತಿಯಲ್ಲಿ ಈ ಬಸ್ಗಳನ್ನ ರೂಪಿಸಲಾಗಿದೆ. ಇದಿಷ್ಟು ಏನು BMTC ಈ ಬಸ್ ಅನ್ನು ಒದಗಿಸಿರುವಂತಹ ಇವಾಗ ವ್ಯಕ್ತಿ ನಮ್ಮ ಜೊತೆಗೆ ಏನು ಮಾತನಾಡಿದ್ರು. ಸಾಕಷ್ಟು ವಿಶೇಷತೆಗಳು ಈ ಬಸ್ನಲ್ಲಿ ಇದೆ. ಪ್ಯಾನಿಕ್ ಬಟನ್ ಆಗಿರ್ಬೋದು, ಸ್ಟಾಪ್ ಬಟನ್ ಆಗಿರ್ಬೋದು, ತುಂಬಾ ಮುನ್ನೆಚ್ಚರಿಕೆಯಿಂದ ಈ ಒಂದು ಬಸ್ ಅನ್ನು ಅವರು ಇವಾಗಲೇ ಸಜ್ಜುಗೊಳಿಸಿದ್ದಾರೆ. ಇನ್ನು ಜೊತೆಗೆ ಏನು BMTC ಬಸ್ ಅದಕ್ಕೆ RCB ಸ್ಟಿಕ್ಕರ್ ಗಳನ್ನು ಕೂಡ ಅಳವಡಿಸಲಾಗಿದೆ. ನಾವೀಗ ನೋಡ್ತಾ ಇರ್ಬೋದು RCB ಸ್ಟಿಕ್ಕರ್ ಅನ್ನು ಅಂಟಿಸುವ ಮೂಲಕ ಆ ಬಸ್ ಏನು ಕಂಗೊಳಿಸ್ತಿರುವಂತದ್ದು. RCB ಏನು ರಾಯಲ್ ಚಾಲೆಂಜರ್ಸ್ ಪ್ಲೇ ಬೋರ್ಡ್ ಅನ್ನುವಂಥ ಸ್ಲೋಗನ್ RCB ಏನಿದೆ ಆ ಒಂದು ಸ್ಲೋಗನ್ ಇಟ್ಕೊಂಡು ಈ ಒಂದು ಇಡೀ ಬಸ್ ಅನ್ನು ಅವರು RCB ಮಯ ಮಾಡಿರುವಂತದ್ದು ಅಂತ ಹೇಳ್ಬೋದು ಪ್ರಭು. ಇದರ ಜೊತೆಗೆ RCB ಪ್ಲೇಯರ್ಸ್ ಯಾಕೆ ಈ ಬಸ್ಸಲ್ಲಿ ಪ್ರಯಾಣಿಸ್ತಾ ಇದ್ದಾರೆ ಅಂತಂದ್ರೆ ಬೆಂಗಳೂರನ್ನ ಸಂಚಾರ ಮುಕ್ತಗೊಳಿಸಿ ಸಾಕಷ್ಟು ವೈಯಕ್ತಿಕ ಈಗ ಬೆಂಗಳೂರಿಗೆ ದೊಡ್ಡದಾಗಿ ಕಾಡ್ತಾ ಇರುವಂತಹ ಸಮಸ್ಯೆ ಏನು ಅಂತಂದ್ರೆ ಟ್ರಾಫಿಕ್ ಸಮಸ್ಯೆ. ಹೀಗಾಗಿ ನೀವು ಕೂಡ ಬೆಂಗಳೂರು BMTC ಏನೊಂದು ಮಹಾನಗರ ಪಾಲಿಕೆಯ ಬಸ್ಸಸ್ ಏನಿದೆ, ವಾಹನಗಳೇನಿದೆ ಅದರಲ್ಲಿ ಸಂಚಾರ ಮಾಡೋ ಮೂಲಕ ನೀವು ಕೂಡ ನಾವು ಬಳಸ್ತಾ ಇದ್ದೀವಿ, ನೀವು ಕೂಡ ಬಳಸಿ ಅನ್ನುವಂಥ ಒಂದು ಸಂದೇಶವನ್ನ ಇವತ್ತು RCB ಪ್ಲೇಯರ್ಸ್ ಅವರು ಬೆಂಗಳೂರಿನ ಜನತೆಗೆ ನೀಡ್ತಾ ಇದ್ದಾರೆ ಪ್ರಭು. ಎಸ್ ಆಶಿಕ್, ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ RCB ತಂಡ ಗೋ ಗ್ರೀನ್ ಅನ್ನುವಂತೆ ಹಸಿರು ಜರ್ಸಿಯನ್ನು ತೊಡ್ತಾ ಇದೆ. ಅಂದ್ರೆ ಈ ವರ್ಷ ಅಂದ್ರೆ ಏನಿರುತ್ತೆ ಸ್ಪೆಷಲ್ ಆಗಿ ಅಂತ RCB ಇಂದ ಏನ್ ಅಕ್ಸೆಪ್ಟ್ ಮಾಡಬಹುದು ಬೆಂಗಳೂರಿಗರು ಅಂತ ಹೇಳಿ? ಖಂಡಿತ ಏನು ಪ್ರಭು, ಪ್ರತಿ ವರ್ಷ ಕೂಡ RCB ಸೀಸನ್ ಅಲ್ಲಿ ಒಂದು ಬಾರಿ ಏನು ಹಸಿರು ಬೆಳೆಸಿ ಉಸಿರನ್ನು ಕಾಪಾಡಿ ಅನ್ನುವಂಥ ಒಂದು ಸ್ಲೋಗನ್ ಇಟ್ಕೊಂಡು ಏನೊಂದು ಗ್ರೀನ್ ಅಂದ್ರೆ ಹಸಿರು ಕಲರ್ ಬಟ್ಟೆಯನ್ನು ಧರಿಸುವ ಮೂಲಕ ಏನು ಚಿನ್ನಸ್ವಾಮಿ ಅಂಗಳಕ್ಕೆ ಇಳಿಯುತ್ತೆ. ಹೀಗಾಗಿ ಈ ಬಾರಿ ಕೂಡ ಇವತ್ತು ಕೊನೆ ಪಂದ್ಯವಾಗಿರೋದ್ರಿಂದ ಇವತ್ತು ಕೂಡ ಹಸಿರು ಬಣ್ಣದ ಜರ್ಸಿಯನ್ನು ತೊಟ್ಕೊಂಡು ಕಣಕ್ಕಿಳಿತಾ ಇದೆ RCB. ಇದರ ಸಂದೇಶ ಏನಂದ್ರೆ ಹಸಿರನ್ನ ಉಳಿಸಿ ಅನ್ನುವಂಥ ಒಂದು ಸಂದೇಶವನ್ನ ಇವರು RCB ಅವರು ಇವತ್ತು ನೀಡ್ತಾ ಇದ್ದಾರೆ ಪ್ರಭು. ಓಕೆ, ಥ್ಯಾಂಕ್ ಯು ಆಶಿಕ್, ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ. ಇದು ನಮ್ಮ ಪ್ರತಿನಿಧಿ ಆಶಿಕ್ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟರು. ಏನು ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಇವತ್ತು BMTC ಬಸ್ಸಲ್ಲಿ ವಿಶೇಷವಾಗಿ RCB ತಂಡದ ಆಟಗಾರರು ಹೋಟೆಲ್ನಿಂದ ಆ ಒಂದು ಮೈದಾನವನ್ನು ಪ್ರವೇಶ ಮಾಡ್ತಾರೆ. ಅದು ಕೂಡ ಹಸಿರು ಜರ್ಸಿಗಳ ಮೂಲಕ. ನಿಜಕ್ಕೂ ಇದು ಬೆಂಗಳೂರಿಗರಿಗೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ.